2025 ಮುಕ್ತಾಯ ಆಗಿ 2026ರ ಆಗಮನಕ್ಕೆ ಕೇವಲ ಕೆಲವೇ ಗಂಟೆಗಳ ಬಾಕಿ ಉಳಿದಿದೆ. ಇದೀಗ ಹೊಸ ವರ್ಷದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಹೊಸ ವರ್ಷವನ್ನ ಸಂಭ್ರಮಾಚರಣೆ ಮಾಡೋದಕ್ಕೆ, ಸೆಲೆಬ್ರೇಷನ್ ಮಾಡೋದಕ್ಕೆ ಯುವ ಪೀಳಿಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನ್ಯೂ ಇಯರ್ ವೆಲ್ಕಮ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಕೆಲವೇ ಗಂಟೆಗಳ ಬಾಕಿ ಉಳಿದಿದೆ. ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರು ಸಜ್ಜಾಗಿರೋದು. ಸೆಲೆಬ್ರೇಷನ್ ಅನ್ನು ಮಾಡೋದಕ್ಕೆ, ಕುಣಿದು ಕುಪ್ಪಳಿಸೋದಕ್ಕೆ ಇದೀಗ ಯುವ ಪೀಳಿಗೆ ಕೂಡ ಸಜ್ಜಾಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ಸರ್ಕಾರದ ವತಿಯಿಂದ ಎಲ್ಲ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲದಲ್ಲಿ ಖಾಕಿ ಕಣ್ಗಾವಲಿಟ್ಟಿರೋದು. ಯಾವುದೇ ಅಹಿತಕರ ಘಟನೆಗಳಾಗಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಕಳೆದ 1 ತಿಂಗಳಿನಿಂದ ಇದಕ್ಕಾಗಿ ಪ್ರಿಪರೇಷನ್ಗಳಾಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಗಿದೆ. ಯಾವ ಪ್ರದೇಶದಲ್ಲಿ ಎಷ್ಟು ಪರಿಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಬೇಕು, CCTVಗಳ ಅಳವಡಿಕೆ ಆಗಿರ್ಬೋದು, ಮಹಿಳೆಯರ ಸುರಕ್ಷತೆ ಆಗಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಸವಿಸ್ತಾರವಾಗಿ ಕಳೆದ 1 ತಿಂಗಳಿಂದ ಚರ್ಚೆಗಳಾಗ್ತಾ ಇತ್ತು, ಸಭೆಗಳಾಗ್ತಾ ಇತ್ತು. ಎಲ್ಲವೂ ಆಗಿದೆ. ಇದೀಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. CCTVಗಳು, ಮಹಿಳೆಯರ ಭದ್ರತೆಗಾಗಿ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಐಲ್ಯಾಂಡ್ ವಾಚ್ ಟವರ್ ಅನ್ನು ಹಾಕೊಳ್ಳಲಾಗ್ತಾ ಇದೆ. ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. MG ರಸ್ತೆ ಮೆಟ್ರೋ ನಿಲ್ದಾಣವನ್ನು ರಾತ್ರಿ 10 ಗಂಟೆಗೆ ಬಂದ್ ಮಾಡಲಾಗುತ್ತೆ. ಕಬ್ಬನ್ ಪಾರ್ಕ್, ಟ್ರಿನಿಟಿ ಮೆಟ್ರೋ ನಿಲ್ದಾಣವನ್ನು ಬಳಕೆ ಮಾಡ್ಕೊಳ್ಬೋದು. ಯಾರೆಲ್ಲ ಸೆಲೆಬ್ರೇಷನ್ಗೆ ಈ ಭಾಗದಲ್ಲಿ ಬರ್ತಾರೆ ಅವರೆಲ್ಲ. ಮಧ್ಯರಾತ್ರಿಯ ನಂತರ ಪ್ರತಿ 8 ನಿಮಿಷಕ್ಕೆ ಒಂದು ರೈಲು ಸೇವೆ ಇರುತ್ತೆ. ಮತ್ತೊಂದು ಕಡೆ ಮಧ್ಯರಾತ್ರಿಯ ನಂತರ ವಿಶೇಷವಾಗಿ BMTC ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಸೆಲೆಬ್ರೇಷನ್ ಮುಗಿದ ತಕ್ಷಣ ಎಲ್ಲರೂ ಕೂಡ ತಮ್ಮ ಮನೆಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ BMTC ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಹೊಸದಾಗಿ QR ಕೋಡ್ಗಳನ್ನು ಕೂಡ ರಸ್ತೆಯ ಪಕ್ಕದಲ್ಲಿ ಅಂಟಿಸಲಾಗಿದೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ, ಎಲ್ಲಿ ಪೊಲೀಸರು ಹತ್ತಿರದಲ್ಲಿದ್ದಾರೆ, ಪೊಲೀಸ್ ಠಾಣೆ ಎಲ್ಲಿದೆ, ಆಂಬ್ಯುಲೆನ್ಸ್ ಸೇವೆ ಎಲ್ಲಿ ಸಿಗುತ್ತೆ, ಎಲ್ಲ ಅಗತ್ಯ ಮಾಹಿತಿಗಳು ಕೂಡ ಇದರಲ್ಲಿ ಸಿಗುತ್ತೆ. 400ಕ್ಕೂ ಅಧಿಕ ಕ್ಯಾಮ್ರಾಗಳು ಮತ್ತು 3000ಕ್ಕೂ ಅಧಿಕ ಖಾಸಗಿ ಕ್ಯಾಮ್ರಾಗಳನ್ನು ಈಗಾಗಲೇ ಅಳವಡಿಸಲಾಗಿದೆ. ಒಟ್ಟಾರೆ 3400 ಇದು. ಇವೆಲ್ಲವೂ ಕೂಡ ಕಮಾಂಡ್ ಸೆಂಟರ್ನೊಂದಿಗೆ ಸಂಯೋಜನೆ ಮಾಡಲಾಗಿದೆ. ಅಲ್ಲಲ್ಲಿ QR ಕೋಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಏನಾದರೂ ಸಮಸ್ಯೆಗಳಿದ್ದರೆ ಆ QR ಕೋಡ್ಗಳ ಮುಖಾಂತರವೂ ಕೂಡ ನೀವು ಹೇಳ್ಬೋದು. ಅಂದರೆ ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ತೊಂದರೆ ಆಗ್ತಾ ಇದ್ದರೆ, ಏನಾದರೂ ಸಹಾಯ ಹಸ್ತಬೇಕಾಗಿದ್ದರೆ ಆ QR ಸ್ಕ್ಯಾನನ್ನು ನೀವು ಸ್ಕ್ಯಾನ್ ಮಾಡಿದರೆ ತಕ್ಷಣವೇ ನಿಮಗೆಲ್ಲ ಮಾಹಿತಿ ಕೂಡ ಸಿಗುತ್ತೆ. ಸಾರ್ವಜನಿಕರು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ವೆಬ್ಸೈಟನ್ನು ಪ್ರವೇಶ ಮಾಡಿ ಸಲಹೆ ಸೂಚನೆಗಳನ್ನು ಪಡಿಬೋದು. ರಸ್ತೆಗಳು ಅಥವಾ ವಾಹನಗಳಲ್ಲಿ ಹೈ ಡೆಸಿಬಲ್ ಸಂಗೀತ ಅಥವಾ ಧ್ವನಿವರ್ಧಕಗಳನ್ನು ನಿಷೇಧ ಮಾಡಲಾಗಿದೆ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಬರುವ ಸಾರ್ವಜನಿಕರು ಮಧ್ಯರಾತ್ರಿಯ ನಂತರ ಈ ಸ್ಥಳಗಳಲ್ಲಿ ಉಳಿಯದಂತೆ ಸೂಚನೆ ಕೊಡಲಾಗಿದೆ. ಈಗಾಗಲೇ 1 ಗಂಟೆ ತನಕ ಮಾತ್ರ ಪಬ್ಗಳಾಗಿರ್ಬೋದು, ಬೇರೆ ಬೇರೆ ಬಾರ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅದಾದ ನಂತರ ಅವುಗಳೆಲ್ಲವನ್ನು ಕ್ಲೋಸ್ ಮಾಡಬೇಕು ಎನ್ನುವಂಥ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ. ಒಟ್ಟಾರೆ ಹೊಸ ವರ್ಷಾಚರಣೆಯ ಹಿನ್ನೆಲೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 20,000 ಪೊಲೀಸರನ್ನು, ಅದು ಹೋಮ್ ಗಾರ್ಡ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಲ್ಯಾಂಡ್ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, 20,000 ಪೊಲೀಸರು ಇದೀಗ ಹೊಸ ವರ್ಷದ ಸಂಭ್ರಮಾಚರಣೆಗೆ ನಿಯೋಜನೆಗೊಂಡಿರೋದು. ಯಾವುದೇ ಅಹಿತಕರ ಘಟನೆಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ಸಭೆಗಳ ಮೇಲೆ ಸಭೆಯಾಗಿದೆ. ಒಂದು ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ. 10 ಲಕ್ಷಕ್ಕೂ ಅಧಿಕ ಜನ ಈ ಬಾರಿಯ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಭಾಗಿಯಾಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ನಿನ್ನೆಯಷ್ಟೇ ಹಿರಿಯ ಅಧಿಕಾರಿಗಳೆಲ್ಲ ಭದ್ರತಾ ಪರಿಶೀಲನೆಯನ್ನು ಮಾಡಿದ್ರು. ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯಾಗಿತ್ತು. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. ವಿಶೇಷವಾಗಿ ಮಹಿಳೆಯರಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳೇನಾದರೂ ಕರ್ಕೊಂಬಂದರೆ ಯಾರಿಗೂ ಕೂಡ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೀಗ ಬೆಂಗಳೂರಿನ ಜನ, ಅದರಲ್ಲೂ ವಿಶೇಷವಾಗಿ ಯುವ ಜನ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಸನ್ನದ್ಧರಾಗಿದ್ದಾರೆ. ಪೊಲೀಸರು ಕೂಡ ಅಹಿತಕರ ಘಟನೆಯನ್ನು ತಡೆಯೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.